ಬೈಕ್ ಮತ್ತು ಟಾಟಾ ಸುಮೋ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ನಡೆದಿದೆ. 45 ವರ್ಷದ ಶ್ರೀನಿವಾಸ್ ಎಂಬಾತನೇ ಮೃತ ದುರ್ದೈವಿ. ಹಸು ಎದುರಿಗೆ ಬಂದಿದ್ದರಿಂದ ಆಯ ತಪ್ಪಿದ ಶ್ರೀನಿವಾಸ್ ಸುಮೋಗೆ ಡಿಕ್ಕಿ ಹೊಡೆದಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ಸುಮೋ ಚಾಲಕ ಪರಾರಿಯಾಗಿದ್ದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಟ್ರೋ ಹೊಡಿತದೆ ಇಲ್ಲಿ ಕಡೆಯಿಂದ ಒಂದು ಬಸ್ ಹಿಂಗೆ ಬರುತ್ತೆ ಅಂದರೆ ಒಂದು ಬಸ್ ಹಿಂಗೆ ಬರುತ್ತೆ. ಯಾರು ಹಿಂಗೋರೆ ಯಾರು ಜನ ಹೋಗಲ್ಲ. ಆ್ಯಕ್ಚುಲಿ ರೋಡ್ ನೋಡಿ, ನೀವೇ ನೋಡಿ ರೋಡ್ ನೋಡಿ ಹಿಂಗಿದೆ ಅಂತ. ಆ ರೋಡಲ್ಲಿ ಒಂದು ಬಸ್ 2 ಬಸ್ ಬಂತು, ಈ ಕಡೆ ಆಪೋಸಿಟ್ ಒಂದು ಆ ಕಡೆ ಬಂತು ಅಂದರೆ ಅದು ಮೂವ್ ಆಗೋಲ್ಲ, ಸುಮ್ಮನೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮೇಲಿಂದ ಒಂದು TV ವಿಕ್ಟರ್ ಒಳಗಡೆ ಇಬ್ಬರು ಬಂದರು. ಟಾಟಾ ಸುಮೋ ಕೆಳಗಡೆಯಿಂದ ಬಂತು. ಇಲ್ಲಿ ಹಸು ಇರೋದ್ರೆ ಹಸು ಅವಾಯ್ಡ್ ಮಾಡೋಕ್ಕೆ ಹೋಗಿ ಕೆಳಗಡೆ ಬಿದ್ದರು. ಕೆಳಗಡೆ ಬಿದ್ದಾಗ ಇದ್ರ ಮೇಲೆ ಎದೆ ಮೇಲೆ ಹರಿತು ಟಾಟಾ ಸುಮೋ. ಪ್ರಾಬ್ಲಮ್ ಈ ಹಸುಗಳದ್ದು ಇಲ್ಲಿ ಗಾಯತ್ರಿ ನಗರದಲ್ಲಿ ಭಾರಿ ಪ್ರಾಬ್ಲಮ್ ಆಗಿದೆ. ಮೋಟರ್ ಸೈಕಲಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಹಸು ಅಡ್ಡ ಬಂದಿದೆ. ಅದಕ್ಕೆ ಅವಾಯ್ಡ್ ಮಾಡೋಕ್ಕೆ ಹೋಗಿ ಈ 2 ವೀಲರ್ಸ್ ಇಬ್ಬರು ಏನು ಮಾಡಿದ್ದಾರೆ, ಕೆಳಗಡೆ ಬಿದ್ದಿದ್ದಾರೆ. ಹಿಂದುಗಡೆಯಿಂದ ಬಂದಂತಹ ಒಂದು ಟಾಟಾ ಸುಮೋ ಗಾಡಿ ಇವ್ರ ಮೇಲೆ ಹರಿದು ಎದುರುಗಡೆಯಿಂದ ಬಂದಿದ್ದು ಆ ಪುಷ್ಪರಾಜ್ ಮೇಲೆ ಚಕ್ರ ಹೋದ್ಮೇಲೆ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನೊಬ್ಬ ಹಾಸ್ಪಿಟ್ಲಿಗೆ ಸೇರಿದ್ದಾರೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ.